ಎದೆಯಲ್ಲಿ ನನ್ನ ಸೆಲೆಬ್ರಿಟೀಸ್ ಅಂತ ಟ್ಯಾಟೂ, ಇತ್ತ ಕೊಲೆಗೆ ಸುಪಾರಿ. ನನ್ನ ಸೆಲೆಬ್ರಿಟೀಸ್ ಎನ್ನುತ್ತಲೇ ಅಭಿಮಾನಿಯನ್ನ ಕೊಲೆ ಮಾಡಿಸಿದ್ರ ದರ್ಶನ್. ಇದು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ದರ್ಶನ್ ಅವರು ಇತ್ತೀಚೆಗೆ ಒಂದು ಟ್ಯಾಟೂ ಹಾಕಿಸ್ಕೊಂಡಿದ್ರು. ನನ್ನ ಸೆಲೆಬ್ರಿಟೀಸ್ ಅಂತ ತಮ್ಮ ಎದೆಯ ಮೇಲೆ ಒಂದು ಟ್ಯಾಟೂ ಹಾಕಿಸ್ಕೊಂಡಿದ್ರು. ಯಾಕಂದ್ರೆ ಅವರಿಗೆ ಅಭಿಮಾನಿ ಒಳಗ ಅಷ್ಟರ ಮಟ್ಟಿಗೆ ಇದೆ. ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದು ಯಾರಿಗೆ ಅಂತಂದ್ರೆ ಅದು ದರ್ಶನ್ಗೆ. ಆದ್ರೆ ಈಗ ವಿಪರ್ಯಾಸ ಅಥವಾ ದುರಾದೃಷ್ಟ ಅಂತ ಅನಿಸ್ತಿರೋದು ಏನು ಅಂತಂದ್ರೆ, ಈ ತರ ಟ್ಯಾಟೂ ಹಾಕಿಸ್ಕೊಂಡು ಪ್ರಾಣಕ್ಕೆ ಪ್ರಾಣ ಬೇಕಾದ್ರೂ ಕೊಡಕ್ಕೆ ತಯಾರಾಗಿದ್ದಂತ ಅಭಿಮಾನಿಯ ಪ್ರಾಣವನ್ನೇ ತೆಗೆಸ್ಬಿಟ್ರ ದರ್ಶನ್ ಅನ್ನೋದು ಪ್ರಶ್ನೆ. ಸತ್ತ ರೇಣುಕಾಸ್ವಾಮಿ ನಟ ದರ್ಶನ್ನ ಅಪ್ಪಟ ಅಭಿಮಾನಿ. ದರ್ಶನ್ಗಾಗಿ ಪ್ರಾಣವನ್ನೇ ಕೊಡ್ತಿದ್ದಂತ ರೇಣುಕಾಸ್ವಾಮಿ ಅಣ್ಣ ಅತ್ತಿಗೆ ಚೆನ್ನಾಗಿರ್ಲಿ ಅಂತ, ಅಂದ್ರೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಇವರಿಬ್ರು ಚೆನ್ನಾಗಿರ್ಲಿ ಅಂತ ಪವಿತ್ರ ಗೌಡಗೆ ಮೆಸೇಜ್ ಹಾಕಿದ್ದ ರೇಣುಕಾಸ್ವಾಮಿ. ವಿಜಯಲಕ್ಷ್ಮಿ ಮತ್ತು ದರ್ಶನ್ ಚೆನ್ನಾಗಿರ್ಲಿ ಅಂತ ರೇಣುಕಾಸ್ವಾಮಿ ಬಯಸಿದ್ರು. ಇವರ ಫ್ಯಾಮಿಲಿ ಡ್ರಾಮಾ ಕೆಲವು ವರ್ಷಗಳ ಹಿಂದೆ 2011ರಲ್ಲೇ ಎಲ್ರಿಗೂ ಗೊತ್ತಿತ್ತು ದರ್ಶನ್ ಅವರ ಫ್ಯಾಮಿಲಿ ಡ್ರಾಮಾ ಏನೆಲ್ಲ ಆಗಿತ್ತು ಅಂತ. ಇತ್ತೀಚೆಗೆ ತಾನೇ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಗಳಕ್ಕೆ ಬಿದ್ದುಬಿಟ್ಟಿದ್ರು. ಹಾದಿರಂಪ ಬೀದಿರಂಪ ಆಗ್ಬಿಟ್ಟಿದ್ರು ಇವರ ಸಂಸಾರದ ವಿಚಾರ. ಈ ವಿಚಾರದಲ್ಲಿ ದರ್ಶನ್ ಫ್ಯಾನ್ ಕಮೆಂಟ್ ಹಾಕಿದ್ದಾರೆ. ಎಸ್ ನೋಡಿ, ದರ್ಶನ್ ಈ ಪ್ರಕರಣದಲ್ಲಿ ಯಾವ ರೀತಿಯಾದಂಥ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತ ಪ್ರಶ್ನೆ. ಒಂದ್ ಕಡೆಯಲ್ಲಿ ಆ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಈ ಕೊಲೆಯನ್ನ ಹೇಗೆ ಮಾಡಿಸಲಾಯಿತು, ಏನೆಲ್ಲ ಸ್ಕೆಚ್ ಹಾಕಲಾಯಿತು, ಯಾಕೆ ಮಾಡಲಾಯಿತು, ಇದೆಲ್ಲವೂ ಕೂಡ ಈಗ ಬಯಲಿಗೆ ಬರ್ತಿದೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಈ ಟ್ಯಾಟೂ ಏನು ಹಾಕಿಸ್ಕೊಳ್ತಾ ಇದ್ದಾರೆ, ಇದು ಅವರ ಅಭಿಮಾನಿಗಳಿಗೋಸ್ಕರ ಹಾಕಿಸ್ಕೊಂಡಿದ್ದು. ಯಾಕೆ ಅಂದ್ರೆ ದರ್ಶನ್ ಹಲವಷ್ಟು ಬಾರಿ ಬಹಳ ಆರೋಪಗಳನ್ನ ಎದುರಿಸಿದ್ದಾರೆ. ಇದೇ ಮೊದಲ ಆರೋಪ ಅಂತ ಅಲ್ಲ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫ್ಯಾನ್ಸ್ ವಾರ್ ಆಗಿರ್ಬೋದು, ಅಥವಾ ಈ ಅವರ ಮನೆ ನಾಯಿ ಪಕ್ಕದ ಮನೆ ಲೇಡಿ ಕಚ್ಚಿದ್ದಾಗಿರ್ಬೋದು, ಅಥವಾ ಈ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ದರ್ಶನ್ ಮೇಲೆ ಆರೋಪ ಬಂದಾಗ ಅವ್ರ ಜೊತೆಗೆ ನಿಂತಿದ್ದು, ಅಥವಾ ದರ್ಶನ್ ಜೈಲಿಗೆ ಹೋಗಿದ್ದಾಗ, ಪತ್ನಿ ವಿಜಯಲಕ್ಷ್ಮಿಗೆ ಹಲ್ಲೆ ಮಾಡಿ ಜೈಲಿಗೆ ಹೋಗಿದ್ದಾಗ ಅವರ ಬೆಂಬಲಕ್ಕೆ ನಿಂತಿದ್ದು, ಅಥವಾ ಒಂದು ಆನೆ ಫಲ ಅಂತ ತಂದಿದ್ದು ದರ್ಶನ್ ಫ್ಯಾನ್ಸೇ. ದರ್ಶನ್ ಏನು ಮಾಡಿದ್ರು ಜೈ 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 ಅಂತ ಅಂತಿದ್ರು. ಯಾರಿಗೇನೇ ಹೇಳಿ ಇಡೀ ಜಗತ್ತೇ ನಿಮ್ಮನ್ನ ವಿರೋಧಿಸ್ಲಿ, ನಾವು ಮಾತ್ರ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದಿದ್ದು ದರ್ಶನ್ ಫ್ಯಾನ್ಸ್. ಅಷ್ಟರ ಮಟ್ಟಿಗೆ ಅವ್ರಿಗೆ ಫ್ಯಾನ್ಸ್ ಇದ್ರು. ಆದ್ರೆ ಅದೇ ಫ್ಯಾನನ್ನ, ಅದೇ ಅಭಿಮಾನಿಯನ್ನ ಇವತ್ತು ಕೊಲೆ ಮಾಡಿಸಿದ್ದಾರಾ? ಇದು ಆಘಾತಕಾರಿ ವಿಚಾರ.